ಆ ಹಳೆ ಮೈಂಡ್ಸೆಟ್ಸ್ ಬ್ರೇಕ್ ಆಗಿಲ್ಲ ಅಂದರೆ ಒಬ್ಬರೊಬ್ಬರನ್ನು ಕಂಟ್ರೋಲ್ ಮಾಡೋದು, ಒಬ್ಬರೊಬ್ಬರು ಟಾರ್ಚರ್ ಮಾಡೋದು, ಇದು ಕರ್ಮೋಪ್ ಸಿದ್ಧಾಂತ ಅರ್ಥ ಆಗಿಲ್ಲ ಅಂತ. ಹೊರಗೆ ಅವ್ರು ಗ್ರೇಟ್ ಮಾಸ್ಟರ್ಸ್, ಬಟ್ ಒಳಗೆ ಝೀರೋ. ಇನ್ನೂ ಆ ಮಾಸ್ಟ್ರಿ ಬಂದಿಲ್ಲ, ಇನ್ನೂ ಅವ್ರು ಎನ್ಲೈಟನ್ ಆಗಿಲ್ಲ. ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು, ಬೇರೆ ಯಾರು ಬೇಡ. ಬೇರೆ ಯಾರು ನಮ್ಮನ್ನು ಜಡ್ಜ್ ಮಾಡೋಕ್ಕೆ ಅವಶ್ಯಕತೆನೇ ಇಲ್ಲ. ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನೀವು 10 ವರ್ಷ ಮುಂಚೆ ಎಲ್ಲಿದ್ದೀರಿ, ಇವಾಗ ಎಲ್ಲಿದ್ದೀರಿ, ಇನ್ನೂ ಒಂದು 5 ವರ್ಷದಲ್ಲಿ ಎಲ್ಲಿ ಹೋಗ್ತೀರಿ, ನಿಮ್ಮ ಮನೆ ಸ್ಥಿತಿ, ಮನಸ್ಸು ಸ್ಥಿತಿ ಹೆಂಗಿದೆ, ಭಾವನೆಗಳು ಹೆಂಗಿದೆ, ನಿಮ್ಮ ಶರೀರ ಹೆಂಗಿದೆ, ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಾನು ನಿಲ್ತ್ಕೊಂಡಿದ್ದೀನಾ ಇಲ್ಲ ಹತ್ತಾ ಇದ್ದೀನಾ, ನಾನು ಮಾಸ್ಟರಾ ಎನ್ಲೈಟನ್ನ ಇಲ್ವಾ ಅಂತ ನಿಮಗೆ ನೀವೇ ಚೆಕ್ ಮಾಡ್ಕೊಳ್ಳಿ. ಉದ್ಧರೇದಾತ್ಮನಾತ್ಮನ. ಬೇರೆ ಯಾರು ಬೇಡ. ಬೇರೆ ಯಾರೇ ಬಂದು ನೀವು ಇದು ಅದು ಅಂತ ಹೇಳಿದರೆ ಅದು ಅವ್ರ ಜಡ್ಜ್ಮೆಂಟ್ ಆಗುತ್ತದೆ. ಕೆಲವೊಂದು ವಿಷಯಗಳು ನಿಮ್ಮನ್ನು ನೋಡಿ ನೀವು ಈ ಥರನ ಆ ಥರನ ಅಂತ ಅವರು ಕ್ಲಾಸ್ ಹೇಳ್ತಾರೆ. ಅದು ಬೇಡ ನಮಗೆ. ನಿಮ್ಮ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರೋರು ನೀವೇ, ಬೇರೆ ಯಾರಿಲ್ಲ. ಎಷ್ಟೋ ಭಾವನೆಗಳು ನಾವು ಬೇರೆಯೊಬ್ಬರಿಗೆ ಹೇಳಲ್ಲ. ಎಷ್ಟೋ ಆಲೋಚನೆಗಳು ಬೇರೆಯವ್ರಿಗೆ ಹೇಳಲ್ಲ. ನಾನು ಯಾರು ಅಂತ ನನಗೂ ಗೊತ್ತು, ನೀವು ಯಾರಂತ ನೀವು ಗೊತ್ತಾ? ಇಲ್ಲ ಅಂದರೆ ಚೆಕ್ ಮಾಡ್ಕೊಳ್ಳಿ.